ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೋನಿಕಾ ಗುರುರಾಜ್ ಯೂಟ್ಯೂಬ್ ಚಾನಲ್. ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ, ಹಾಗಾಗಿ ವಾಯ್ಸ್ ಕೊಟ್ಟಿಲ್ಲ. ಎಲ್ಲರೂ ಆರಾಮಾಗಿದ್ದೀರಲ್ವ? ನಾನು ಮತ್ತು ನಮ್ಮ ಫ್ಯಾಮಿಲಿ ಅಂದರೆ ಅಣ್ಣ, ಅತ್ತಿಗೆ, ನಾನು, ನನ್ನ ಹಸ್ಬೆಂಡ್ ಎಲ್ಲರೂ ಶಾಂತಿಸಾಗರ ಪ್ಲೇಸ್ ಮತ್ತು ಚನ್ನಗಿರಿ ಹತ್ರ ಇರೋದು, ದಾವಣಗೆರೆ ಹತ್ರ ಇರೋದು ಸಂತೆಬೆನ್ನೂರು ಹತ್ರ ಹೋಗಿದ್ವಿ. ಪ್ಲೇಸಸ್ ಅಂತೂ ಸಖತ್ತಾಗಿದೆ ಗೈಸ್, ನೀವು ಕೂಡ ಹೋಗ್ಬಿಟ್ಟು ಬಂದ್ರಿ. ಹೋಗ್ಬೇಕಾದ್ರೆ ಸ್ವಲ್ಪ ಮಳೆ ನಿಂತಿತ್ತಂತ ಕಾರಲ್ಲಿ ಹೋಗ್ತಾ ಇದ್ವಿ, ಅಷ್ಟರೊಳಗೆ ಮತ್ತೆ ಮಳೆ ಶುರು ಆಯಿತು. ಹೋಗಬೇಕಾದ್ರೆ ನವಲೆ ರೋಡಿಂದ ಹೋದ್ವಿ. ನೀವು ಬೇಕಿದ್ರೆ ಚನ್ನಗಿರಿ ಆ ಕಡೆ ಹೊನ್ನಳ್ಳಿ ಬಸಪಟ್ಟಣ ರೋಡಿಂದ ಹೋದ್ವಿ. ರೋಡ್ ಸ್ವಲ್ಪ ಹಾಳಾಗಿತ್ತು, ಹಾಗಾಗಿ ನೀವು ಬೇರೆ ರೋಡಿಂದ ಹೋಗ್ರಿ. ವ್ಯೂ ಅಂತೂ ಸಖತ್ತಾಗಿತ್ತು ಗೈಸ್. ಹೋಗ್ಬೇಕಾರಂತೂ ವ್ಯೂ ಅಂತೂ ಫೋಟೋಸ್ ಆಗಲಿ ಮತ್ತು ನೇಚರ್ ಆಗಲಿ, ಅಲ್ಲಲ್ಲಿ ಫಾಗ್ ಕಾಣಿಸೋದಾಗಲಿ ಸಖತ್ತಾಗಿ ಕಾಣ್ತಿತ್ತು. ಬರೀ ಅಡಿಕೆ ತೋಟ, ರೋಡ್ ಅಂತೂ ಚೆನ್ನಾಗಿತ್ತು, ಫುಲ್ ಕ್ಲೀನಾಗಿ ಕಾಣ್ತಿತ್ತು. ಮಳೆ ಬಂದಿರೋದ್ರಿಂದ ಒಂದೊಂದು ಸ್ವಲ್ಪ ದೂರದಲ್ಲಿ ಮಳೆನೇ ಇಲ್ಲ. ನಾವು ಅಯ್ಯೋ ಮಳೆನೇ ಇಲ್ಲಲ್ಲ, ಮಳೆ ಬರಬೇಕಿತ್ತಲ್ಲ ಅಂದ್ಕೊಂಡು ಇದು ಮಾಡ್ತಿದ್ವಿ. ಹಾಗೆ ನಂದೊಂದು ಸ್ಮಾಲ್ ವೀಡಿಯೋ ಮಾಡ್ಕೊಂಡೆ. ಹೋಗ್ಬೇಕಾದ್ರೆ ಸ್ವಲ್ಪ ಕ್ರಾಸಿಂಗ್ ಹತ್ರ ಎಲ್ಲ ಸ್ವಲ್ಪ ರೋಡ್ ಸರಿ ಇಲ್ಲ. ನೀವೇ ಬೇಕಿದ್ರೆ ನೋಡಿರಿ, ವೀಡಿಯೋ ಗೊತ್ತಾಗುತ್ತೆ. ನೀವು ಬೇಕಿದ್ರೆ ಬಸಪಟ್ಟಣದಿಂದ ಬಿಟ್ಟು ಚನ್ನಗಿರಿ ರೋಡಿಂದ ಹೋಗ್ರಿ. ನಾವು ನಮ್ಮ ಫ್ಯಾಮಿಲಿ ಅಣ್ಣವರೆಲ್ಲ ಹೋಗಿದ್ವಿ. ಹೋಗ್ಬೇಕಾದ್ರೆ ಮಳೆ ಸ್ವಲ್ಪ ಬರೋದು ಹೋಗೋದು ಮಾಡ್ತಿತ್ತು. ನೇಚರ್ ಅಂತೂ ಸಖತ್ತಾಗಿತ್ತು, ಫುಲ್ ಗ್ರೀನರಿಯಿಂದ ಹೋಗ್ತಾಯಿದ್ವಿ. ಸಖತ್ತಾಗಿ ಕಾಣ್ತಿತ್ತು ತುಂಬ. ನನಗಂತೂ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ನೀವು ಹೋಗ್ರಿ ಅಂತೇಳಿ ವೀಡಿಯೋಸ್ ಸೆಂಡ್ ಮಾಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗ್ತಾ ಅಂತೂ ಬಸಪಟ್ಟಣ ರೂಟಲ್ಲಂತೂ ಫುಲ್ ಬಿಸಿಲು ಅಂದರೆ ಬಿಸಿಲು ಇತ್ತು. ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ನಿದ್ದೆ ಹೊಡಿತಿದ್ರು ಹಿಂದ್ಗಡೆ. ಅಂದರೆ ಫುಲ್ ಕಣ್ಣೆಲ್ಲ ಸಣ್ಣ ಮಾಡ್ಕೊಂಡಿದ್ರು. ಅಷ್ಟರೊಳಗೆ ಟೋಲ್ಗೇಟ್ ಬಂತು. ಟೋಲ್ಗೇಟ್ ಹತ್ರ ಅಲ್ಲಿ ಬುಟ್ಟ ಅಂದರೆ ಜೋಳ ಸಿಗುತ್ತಲ್ಲ, ಜೋಳ ಬೇಯಿಸಿದ್ದು ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ ಹಾಗೆ ತೊಗೊಳ್ತಾ ಇದ್ವಿ. ಹಾಗೆ ಹೋಗಿ ಕೊಟ್ವಿ. ಅಂದರೆ ನಮ್ಮ ಅಕ್ಕ ಪ್ರೆಗ್ನೆಂಟ್ ಇರೋದ್ರಿಂದ ನಮ್ಮ ಅಕ್ಕಂಗೆ ಹೋಗಿ ಅಲ್ಲೇ ಕೊಟ್ಟೆ. ನನ್ನ ಹಸ್ಬೆಂಡ್ ಇಸ್ಕೊಬೇಕಾದ್ರೇ ಫುಲ್ ಬಿಸಿಲಿರೋದ್ರಿಂದ ಅವ್ರು ಬೇರೆ ಬ್ಲ್ಯಾಕ್ ಕಲರು ಪುಲೋರ್ ಹಾಕ್ಕೊಬಂದಿರೋದ್ರಿಂದ ಫುಲ್ ಸೆಕೆ ಆಗಿತ್ತು. ಎಲ್ಲರೂ ಬಿಸಿ ಇದೆ ಅಂತ ತಿನ್ನೋಷ್ಟ್ರೊಳಗೆ ನಾನು ನಿಧಾನಕ್ಕೆ ತಿನ್ಕೊಂತ ರೋಡುದ್ದಕ್ಕೂ ತಿನ್ಕೊಂಡು ಹೋದೆ. ಚೆನ್ನಾಗಿತ್ತು, ಟ್ರಿಪ್ ಒಂಥರ ಚೆನ್ನಾಗಿತ್ತು. ಹೋಗೋಕ್ಕಂತೂ ತುಂಬ ಖುಷಿಯಾಗ್ತಿತ್ತು. ಮತ್ತು ಟೋಲ್ಗೇಟ್ ದಾಟಿ ಅಲ್ಲಿಂದ ಹೋಗ್ಬೇಕಾದ್ರಂತೂ ಇನ್ನೂ ಫುಲ್ ಗ್ರೀನರಿ, ರೋಡಂತೂ ಫುಲ್ ಗ್ರೀನಾಗಿದೆ. ಚೆನ್ನಾಗಿದೆ ರೋಡಂತೂ. ನೀವು ಖಂಡಿತ ಹೋಗ್ರಿ. ಫ್ಯಾಮಿಲಿ ಜೊತೆಗೆ ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲೊಂದು ಗದ್ದೆ ಅನಿಸುತ್ತೆ, ಫುಲ್ ನೀರೆಲ್ಲ ನಿಂತುಬಿಟ್ಟಿತ್ತು. ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಸಂತೆಬೆನ್ನೂರು ಹತ್ರ ಒಂದು ಟೆಂಪಲ್ ಇದೆ, ಅದ್ರ ಪಕ್ಕದಲ್ಲೇ ಒಂದು ಸೂಳೆಕೆರೆ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಸ್ವಲ್ಪ ಫೋಟೋಸ್ ತೊಗೊಂಡು ಇಲ್ಲಿ ಬರ್ಬೇಕಾದ್ರೆ ಅಲ್ಲೊಂದು ಫುಲ್ ದೊಡ್ಡ ಬೆಟ್ಟದಲ್ಲಿ ಫುಲ್ ಫಾಗ್ ಬೀಳೋ ಥರ ಚೆನ್ನಾಗಿತ್ತು. ನೋಡೋಕ್ಕೂ ತುಂಬ ಖುಷಿಯಾಗ್ತಿತ್ತು. ಮಕ್ಳ ಜೊತೆಗೆ ಸಮ್ಮರ್ ಟೈಮಲ್ಲಿ ಆಗಲಿ ಇಲ್ಲಾಂದ್ರೆ ಅವರಿಗೆ ಹಾಲಿಡೇಸ್ ಇರ್ಬೇಕಾದ್ರೆ ಕರ್ಕೊಂಡೋಗ್ರಿ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿಂದ ಸ್ವಲ್ಪ ಹೊತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ. ಆಟಾಡಕ್ಕೆ ಹೋಗ್ತೀನಿ ಅಂತಂದ್ರೂ ಬಿಟ್ಟಿಲ್ಲ. ಫುಲ್ ನೀರಂದ್ರೂ ಫುಲ್ ಸ್ಪೀಡಾಗಿ ಫೋರ್ಸಾಗಿಂದ ಬರ್ತಿತ್ತು. ಸೊ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ದಕ್ಕೆ ನಾವು ಹೋಗಿಲ್ಲ. ಅಲ್ಲಿಂದ ನಮ್ಮಣ್ಣ ನನಗೆ ನಮ್ಮ ಅಕ್ಕಂಗೆ ಇಬ್ರಿಗೂ ₹150 ಕನ್ನಡಕ ಮಾರ್ತಿದ್ದಾರೆ ನಮ್ಮಣ್ಣ. ನೋಡಿರಿ ಎಷ್ಟು ಫನ್ನಿಯಾಗಿ ಇದು ಮಾಡ್ತಿದ್ದಾರೆ. ಅಲ್ಲಿಂದ ಮೀನು ಹಿಡಿತಿದ್ರು ನೋಡಿರಿ. ಅದು ಒಂದು ಮೀನು ನೋಡಿಲ್ಲ ಹಿಡ್ದಿದ್ರಲ್ಲಿ. ಒಂದು ಮೀನು ಸಿಕ್ಕಿಲ್ಲ ಅವರಿಗೆ ಪಾಪ. ಮೀನು ಹಿಡಿತಾಯಿದ್ರು. ಅಲ್ಲಿಂದಂತೂ ಬರೋಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಗ್ರೀನರಿ ಆಗಿದೆ ಗೈಸ್. ಫುಲ್ ನೇಚರ್ ಫುಲ್ ಗ್ರೀನರಿ ಆಗಿದೆ. ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊತಿದ್ವಿ. ನಾನು ವೀಡಿಯೋ ಮಾಡ್ಬೇಕಾದ್ರೆ ನನಗೆ ಎಲ್ಲ ನೋಡ್ತಾಯಿದ್ರು, ಏನಪ್ಪ ಹುಡುಗಿ ಹಿಂಗೆ ವೀಡಿಯೋ ಮಾಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡು. ಅಲ್ಲಿಂದ ನನ್ನ ಹಸ್ಬೆಂಡಿಗೆ ಹೇಳ್ತಾಯಿದ್ದೆ, ನಾನು ನೀರ ಹತ್ರ ಆಟಾಡಕ್ಕೆ ಹೋಗ್ತೀನಿ ಪ್ಲೀಸ್ ಬಿಡ್ರಿ ಅಂತ ಹೇಳಿದ್ರು. ಬೇಡ ಅಂತೇಳಿದ್ರು. ಅಲ್ಲಿಂದ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡು ನನ್ನ ಹಸ್ಬೆಂಡ್ ನೀನು ಕುತ್ಕೊ ಫೋಟೋಸ್ ತೆಗಿತೀನಿ, ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ ಮಾಡ್ತಿದ್ರು. ಅಂದರೆ ಸ್ವಲ್ಪ ಹೋಗ್ಬೇಕಾದ್ರೆ ನೀರಲ್ಲಿ ಇಳಿಯೋಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಸೇಫ್ಟಿಯಿಂದ ಹೋಗ್ರಿ. ತುಂಬ ಮಳೆ ಬರೋದರಿಂದ ಯಾರೂ ಕೂಡ ಹೋಗಬೇಡ್ರಿ. ಮಳೆ ಕಮ್ಮಿ ಇದ್ದಾಗ ಮತ್ತು ನೀರು ಕಮ್ಮಿ ಇದ್ದಾಗ ಹೋಗ್ರಿ. ನಾನು ಅಲ್ಲಿಂದ ಕುತ್ಕೊಂಡಿದ್ದಾಗ ನನಗೆ ಫುಲ್ ಹೆದರಿಕೆ ಆಗ್ತಿತ್ತು. ಯಾಕಂದರೆ ಸ್ಲಿಪ್ಪರೆಲ್ಲ ಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದೆ. ಫುಲ್ ಕಾಲೆಲ್ಲ ಫುಲ್ ಶಿವರಿಂಗ್ ಆಗ್ತಿತ್ತು. ಅಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋದ್ವಿ. ಅಲ್ಲಿಂದ ಒಂದು 20 ಮಿನಿಟ್ಸ್ ಆಗಿತ್ತು. ಅಲ್ಲಿಂದ ಪ್ಲೇಸು ಚನ್ನಗಿರಿ ಹತ್ರ ಐ ಥಿಂಕ್ ಇರ್ಬೋದು ಅದು. ಅಲ್ಲಂತೂ ಚೆನ್ನಾಗಿದೆ. ಬೋಟಿಂಗ್ ಎಲ್ಲ ಇತ್ತು. ಹೋಗ್ಬೇಕಾದ್ರೆ ಬೋಟಿಂಗ್ ಹೋಗೋದು ಬರೋದು ನಾವು ಕೇಳಿದ್ವಿ. ಅಂದರೆ ಅಲ್ಲಿ ₹500 ಅಂತ ಹೇಳಿದ್ರು. 4 ಮೆಂಬರ್ಸಿಗೆ 500, 2 ಮೆಂಬರ್ಸಿಗೆ 300 ಅಂತ ಹೇಳಿದ್ರು. ನಾವು ಸ್ವಲ್ಪ ನೋಡೋಣ, ಮಳೆ ಬರ್ತಿತ್ತು ಅದಕ್ಕೋಸ್ಕರ ನೋಡೋಣ ಅಂತ ಬಿಟ್ಟು. ಮತ್ತು ವಯಸ್ಸಾದವ್ರಿಗೆ ಅಂದರೆ ಅಜ್ಜ ಅಜ್ಜಿಯವರು ಅಂಕಲ್ ಎಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಫುಲ್ ಅವರೇ ಆಟಾಡ್ತಿದ್ರು, ನಾವೇ ಹೋಗಿಲ್ಲ.
ಅಲ್ಲಿಂದ ಬರ್ಬೇಕಾದ್ರೆ ನೀವೇನಾದ್ರು ತೊಗೋಬೇಕು ಅಲ್ಲಿ ಏನಾರ ಬೈ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ತೊಗೊಳ್ರಿ. ರೇಟೆಲ್ಲ ಸ್ವಲ್ಪ ಜಾಸ್ತಿ ಇದೆ, ₹10 ₹20 ಸ್ವಲ್ಪ ಜಾಸ್ತಿ ಇದೆ. ಅಲ್ಲಿಂದ ಚನ್ನಗಿರಿಗೆ ಬರಬೇಕಾದ್ರೆ ದಾವಣಗೆರೆ ಅಂತ ಚನ್ನಗಿರಿ ಹತ್ತತ್ರದಲ್ಲಿ ಮಧ್ಯದಲ್ಲಿ ಇರೋ ಪ್ಲೇಸ್ ಇದು. ಆ ಹೆಸರು ಮರ್ತೋಯ್ತು. ಈ ಪ್ಲೇಸಸ್ ಯಾರಾದ್ರು ನೋಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಜ ಚೆನ್ನಾಗಿದೆ ಗೈಸ್. ಬೇಕಿದ್ರೆ ನೀವು ಈ ಪ್ಲೇಸಿಗಂತೂ ಹೋಗೋದು ಮರಿಬೇಡ್ರಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಮಂಡಕ್ಕಿ ಇಲ್ಲಾಂದರೆ ಬ್ರೆಡ್ ತೊಗೊಂಡೋಗ್ರಿ. ಅಲ್ಲಿ ಫಿಶ್ ಮತ್ತು ಆಮೆ ಎರಡೂ ಇದೆ. ಅಲ್ಲಿಗೆ ಅದೇ ಊಟ ಹಾಕಿದ್ರೆ ಅದು ಮೇಲ್ಗಡೆ ಬರ್ತಾ ಹೋಗುತ್ತೆ. ಅಲ್ಲಿಂದ ಅದ್ರದ್ದು ಬೋರ್ಡ್ ಹಾಕಿದ್ದೀನಿ ನೋಡಿರಿ. ಅದ್ರದ್ದು ಇಸ್ವಿ ಆಗಲಿ ಅದು ಹೇಗೆ ಸ್ಥಾಪನೆ ಆಗಿದ್ದು, ಯಾರು ಮಾಡಿದ್ದು, ಅಲ್ಲಿಂದ ಒಂದು ಮನೆ ಥರ ಕಾಣ್ತಿದೆಯಲ್ಲ ಅದೊಂದು ಜೈಲದಂತೆ. ಅಲ್ಲಿ ಮುಸ್ಲಿಮ್ಸರ ಆಗಲಿ ಹಿಂದೂ ಆಗಲಿ ಫುಲ್ ಅದರದ್ದೇ ಅವ್ರದ್ದು ಶಾಸನಗಳಾಗಲಿ ಅದ್ರದ್ದೇ ಬಗ್ಗೆ ಬರೆದಿದ್ದಾರೆ. ಚೆಕ್ ಮಾಡಿ. ಆ್ಯಂಡ್ ಅಲ್ಲೊಂದು 1 ಅವರ್ ಇದ್ಬಿಟ್ಟು ಇನ್ನೇನು ಮನೆಗೆ ಹೋಗೋಣ ಅಂತ ಬರ್ತಾಯಿದ್ವಿ. ಅಷ್ಟರೊಳಗೆ ಮಳೆನೇ ಬಂದೋಯ್ತು. ನಾನೊಂದು ಅರ್ಧ ಗಂಟೆ ನಿದ್ದೆ ಮಾಡಿ ಎದ್ಬಿಟ್ಟೆ. ಅಷ್ಟರೊಳಗೆ ಮಳೆ ಬರೋ ಅಷ್ಟರೊಳಗೆ ನಮ್ಮದು ಮಲೆನಾಡು ನೋಡಿ ಮತ್ತು ನಮ್ಮ ಊರಿಗೆ ನೋಡಿದ ತಕ್ಷಣ ನಮಗೆ ಖುಷಿ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.